ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚಿಂತು ಸುಳ್ಳೆನಮ್ಮ. ನಾನು ಮೊನ್ನೆ ನನ್ನ ಅಕ್ಕನ ಮಗನ ಹೆಂಡತಿದು ಸೀಮಂತದ ವಿಡಿಯೋ ಹಾಕಿದ್ದಲ್ಲ, ಆ ವಿಡಿಯೋದ ಕೊನೆಯಲ್ಲಿ ಹೇಳಿದ್ದೆ ನೋಡಿ, ಇನ್ನು ಸ್ವಲ್ಪ ವಿಡಿಯೋ ಬಾಕಿ ಉಂಟು, ಅದನ್ನು ನಾನು ಮುಂದೊಂದು ವಿಡಿಯೋಕ್ಕೆ ಕಂಟಿನ್ಯೂ ಮಾಡಿ ಹಾಕ್ತೇನೆ ಅಂತೇಳಿ. ಆ ವಿಡಿಯೋವನ್ನು ಇವತ್ತು ನಾನು ಕಂಟಿನ್ಯೂ ಮಾಡಿ ಹಾಕ್ತಿದ್ದೇನೆ ಆಯ್ತಾ. ಮಧು ಅಂತೂ ಸೀಮಂತೆಲ್ಲ ಆದ ಕೂಡಲೇ ಜುಮ್ ಅಂತೇಳಿ ಕಾರಲ್ಲಿ ಕೂತ್ಕೊಂಡು ಹೋದ್ಲು ಮಾರೆ. ಇನ್ನಿರುದು ನೋಡಿ ನಮ್ಮ ಈ ಕೆಲಸದ ಅವಸ್ಥೆ. ಒಂದು ರಾಶಿ ಪಾತ್ರ ಇತ್ತು ಮಾರೆ, ಆ ಪಾತ್ರವನ್ನೆಲ್ಲ ರಿಕ್ಷಾದಲ್ಲಿ ತುಂಬಿಸ್ಕೊಂಡು ಹೊಳೆಗೆ ಹೊರಟೆವು ತುಳಿಲಿಕ್ಕೆ ಅಂತೇಳಿ. ಹೊಳೆಗೆ ಬರುವಾಗ ನೋಡಿ ಇದೊಂದೆರಡು ವೇಸ್ಟ್ ಬಾಡಿಗಳು ಮೊದಲೇ ಬಂದು ನಿಂತಿದ್ದಾರೆ. ಇವರು ಬೈಕಲ್ಲಿ ಬಂದದ್ದು. ಇವನಿದ್ದಾನಲ್ಲ, ಇವನೆಲ್ಲ ಆದ ಮೇಲೆ ಕೊನೆಗೆ ಊಟಕ್ಕಾಗುವ ಬಂದ. ಅದಕ್ಕೆ ನಾನು ಹೇಳಿದೆ ಊಟಕ್ಕೆ ಮಾತ್ರ ಬರುವುದಲ್ಲ, ಬಾ ಮುಚ್ಚಿಕೊಂಡು ಪಾತ್ರ ತೊಳ್ಲಿಕ್ಕೆ ಹೋಗುವ ಅಂತ. ಹಾಗೆ ಇವನು ಪಾತ್ರ ತೊಳ್ಲಿಕ್ಕೆ ಬಂದದ್ದು. ನಾವು ಉಂಟಲ್ಲ, ನಮ್ಮ ಕೈ ಬೆರಳು ಮುಂಡು ಮುಂಡಾದ್ರೂ ಕೂಡ ನೈಲ್ ಪಾಲಿಶ್ ಎಲ್ಲ ಹಾಕಿ ಚಂದ ಮೇಂಟೈನ್ ಮಾಡಿಕೊಂಡು ಕೂತಿದ್ದೆವು ಮಾರೆ. ಇಲ್ಲಿ ನೋಡಿದ್ರೆ ಈ ಕರಿ ಪಾತ್ರವನ್ನು ಉಜ್ಜಲಿಕ್ಕೆ. ಅದಕ್ಕೆ ನಾನು ವಿದ್ಯನ ಹತ್ರ ಹೇಳಿದೆ, ವಿದ್ಯೆ ನಾವು ಕರಿ ಪಾತ್ರ ಎಲ್ಲ ಉಜ್ಜುದು ಬೇಡ, ನಮ್ಮ ಬೆರಳೆಲ್ಲ ಹಾಳಾಗ್ತದೆ, ನಾವು ಸ್ಟೀಲ್ ಪಾತ್ರವನ್ನು ಮಾತ್ರ ತೊಳಿಯುವ, ಕರಿ ಪಾತ್ರವನ್ನೆಲ್ಲ ಇವನಿಗೆ ಕೊಡುವ, ಇವನು ಉಜ್ಜಿಲಿ ಅಂತೇಳಿ. ಅದಕ್ಕೆ ಪಾಪ ಇವನು ಕರಿ ಪಾತ್ರವನ್ನೆಲ್ಲ ಇವನು ಉಜ್ಜುತ್ತಿದ್ದಾನೆ. ಯಾರಿಗೂ ಗೊತ್ತಿಲ್ಲ, ಹೇಳ್ಬೇಡ ಆಯ್ತಾ. ಇದು ಅವನಿಗೆ ಎಲ್ಲ ಆದ ಮೇಲೆ ಸ್ವಲ್ಪ ಡೌಟ್ ಬಂತು ಕಾಣ್ತದೆ. ನಾವು ಸ್ಟೀಲ್ ಪಾತ್ರವನ್ನು ಮಾತ್ರ ತೊಳೆದೆವು, ಹಾಗೆ ಅವನಿಗೆ ಸ್ವಲ್ಪ ಡೌಟ್ ಬಂತು ಕಾಣ್ತದೆ. ಯಾಕೆ ಅವನು ಹೋಗಿ ನೋಡಿ ದೂರದಲ್ಲಿ ನಿತ್ಯಾನೆ. ಇವನೊಬ್ಬನು ವೇಸ್ಟ್ ಬಾಡಿ, ಅವನು ಸ್ನಾನ ಮಾಡ್ಲಿಕ್ಕೆ ಮಾತ್ರ. ಇವನು ನೋಡಿ, ಇವನು ಮಧುನ ಗಂಡ ಸೀಮಂತ ಆದ, ಅವನು ಕಾಲು ಕುತ್ತ ಮಾಡಿ ರಿಕ್ಷಾಲಿ ಕೂತಿಯಾನೆ. ಕಾರಣಕ್ಕೊಂದು ಇದು ಕಾಲು ನೋವು ಅಂತ ಹೇಳಿಕೊಂಡು ಕೊನೆಗೆ ಕರಿ ಪಾತ್ರ ಉಜ್ಜಲಿಕ್ಕೆ ಸಿಕ್ಕಿದ್ದು ವಿದ್ಯನಿಗೆ. ಪಾಪ ಸ್ವಲ್ಪ ಸ್ವಲ್ಪ ವಿದ್ಯೆ ಎಲ್ಲ ಪಾತ್ರ ಎಲ್ಲ ಉಜ್ಜಿ ನಾವು ಪಾತ್ರವನ್ನೆಲ್ಲ ರಿಕ್ಷಾದಲ್ಲಿ ಹಾಕಿಕೊಂಡು ಮನೆ ಕಡೆ ಹೊರಟು ಬಂದೆವು. ಮತ್ತೆ ಹಾಗೆ ಸ್ವಲ್ಪ ಮುಂದೆ ಬರುವಾಗ ಈ ಹಣ್ಣು ಕಂಡಿತು ಮಾರೆ. ಇದೆಂತ ಗೊತ್ತುಂಟು, ಇದಕ್ಕೆ ಹೆಬ್ಬಲಸು ಅಂತ ಹೇಳುದು. ಇದು ಹಲಸಿನ ಹಣ್ಣಿನ ತರ ಇರ್ತದೆ. ನಾನು ಇದನ್ನು ಒಕ್ಕಿ ನೋಡಿದೆ, ಇದನ್ನು ತಿನ್ನುವ ಅಂತ ಹೇಳಿಕೊಂಡು. ಚಿಕ್ಕದಿರುವಾಗೆಲ್ಲ ಇದನ್ನು ತಿಂತಿದ್ದೆವು. ನೋಡಿದ್ರೆ ಒಂದು 2-3 ಹುಳ ಕಂಡಿತ್ತು. ಹುಳ ಇದ್ರು ಪರವಾಗಿಲ್ಲ, ಹೊಟ್ಟೆಯಲ್ಲಿ ಹುಳ ಇಲ್ವಾ, ಎರಡು ಸೇರಿ ಜೊತೆಯಾಗಿ ಫ್ರೆಂಡ್ ಆಗಿ ಇರ್ಲಿ ಅಂತ ಹೇಳಿಕೊಂಡು 2-3 ಬೀಜ ಮೆಲ್ಲ ತೆಗೆದು ತಿಂದೆ. ಹಾಗೆ ತಿಂದು ಸೀದಾ ಮನೆಗೆ ಬರುವಾಗ ವಿದ್ಯೆ ನೋಡಿ ಮೆಲ್ಲ ಇಳಿದುಕೊಂಡು ಓಡ್ತಾ ಇದ್ದಾಳೆ. ಎಂತ ಗೊತ್ತುಂಟಾ, ನಾನು ಬೆಳಿಗ್ಗೆನೆ ಭಾವನೊಟ್ಟಿಗೆ ನಾನೊಂದು ಕೊಕ್ಕ ಕೊಯ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಅವಳು ಕೊಕ್ಕ ಕೊಯ್ಲಿಕ್ಕೆ ಅಂತೇಳಿ ಹೋಗ್ತಿರೋದು. ಕೊಕ್ಕ ಕೊಯ್ತೇನೆ ಅಂತೇಳಿ ಭಾವ ಹೇಳುವಾಗ ಕಣ್ಣು ಹೊರಡಿಸಿ ದೊಡ್ಡದು ಮಾಡಿ ನೋಡಿದ್ರು. ನಾನು ಹೇಳಿದೆ, ನಿಮ್ಮ ಕಣ್ಣಿಗೆ ಚಂಡಿ ಬೈ, ನಾನು ಕೊಯ್ಯುದು ಅಂತ ಹೇಳಿಕೊಂಡು. ಹಾಗೆ ನಾವು ಕೊಕ್ಕ ಕೊಯ್ತಿರುದು. ಭಾವ ಹೇಳಿದ್ದು ಭಾರಿ ಕಷ್ಟದಲ್ಲಿ ಒಂದು ಕೊಯ್ದುಕೊಳ್ಳಿ ಅಂತ ಹೇಳಿದ್ರು. ಭಾವನ ಎದುರಲ್ಲಿ ನಾವು ಸರಿ ಆಯ್ತು ಒಂದೇ ಕೊಯ್ದು ತಿಂತೇವೆ ಅಂತ ಹೇಳ್ಕೊಂಡು ಬಂದೆವು. ಇಲ್ಲಿ ಬಂದು ನೋಡಿದ್ರೆ ಒಂದು ಕೊಯ್ದ್ರೆ 3 ಜನರು ಇದ್ದೇವಲ್ಲ, ಇಲ್ಲಿ ಸಾಕಾಗ್ತದೆ ಮಾರೆ ಒಂದು ಕೊಕ್ಕ ಅಲ್ಲ. ಅದಕ್ಕೆ 1-2 ಕೊಯ್ಯುವ ಚಿಂತು ಅಂತೇಳಿ ಹಾಗೆ 2 ಕೊಯ್ದದ್ದು. ಹೌದಲ್ಲಿ ಪಾತ್ರ ಅದೆಲ್ಲ ರಾಶಿ ಎಲ್ಲ ತೊಳಿಲಿಲ್ವ, ಎಂತಾಯ್ತು, 1-2 ಕೊಕ್ಕ ತೆಗೆದು ತಿಂದ್ರೆ ಅಲ್ಲ. ಅದಕ್ಕೆ ನಾವು 2 ಕೊಕ್ಕ ಕೊಯ್ದು ತಿಂದೆವು. 2 ಕೊಕ್ಕ ಉಂಟಲ್ಲ, ಅದಕ್ಕೆ ಮನೆಗೆ ಹೋದ್ರೆ ಸ್ವಲ್ಪ ಗೊತ್ತಾಗ್ತಲ್ಲ 2 ಕೊಕ್ಕ ಕೊಯ್ದಿದ್ದಾರೆ ಅಂತ ಹೇಳಿಕೊಂಡು. ಅದಕ್ಕೆ ನೋಡಿ ಇಲ್ಲೇ ಕೂತು ತಿಂದು ಮುಗಿಸಿ ಹೋಗುವ ಅಂತ ಹೇಳಿಕೊಂಡು ಇಲ್ಲೇ ಕೂತು ತಿಂತ ಇದ್ದೇವೆ. ಹಾಗೆ ಕೊಕ್ಕೆಲ್ಲ ತಿಂದು ಸ್ವಲ್ಪ ಹೊತ್ತು ಕೂತು ಮತ್ತೆ ಸೀಮಂತದಲ್ಲಿ ಬಂದ ತಿಂಡಿಯನ್ನೆಲ್ಲ ಒಂದು 3/4 ವಾಸಿ ಕಟ್ಟಿ ಮೊದಲೇ ನಾವು ತೆಗೆದಿಟ್ಟಿದ್ದೇವಲ್ಲ ಮನೆಗೆ ತರ್ಲಿಕ್ಕೆ ಅಂತೇಳಿ, ಆ ತಿಂಡಿಯನ್ನೆಲ್ಲ ಹೊತ್ತುಕೊಂಡು ನಾವು ಸುಳ್ಯಕ್ಕೆ ಹೊರಟು ಬಂದೆವು. ಹಾಗೆ ಸ್ವಲ್ಪ ಮುಂದೆ ಬರುವಾಗ ಇವನಿಗೊಂದು ಗೇರು ಹಣ್ಣಿದು ಮರ ಕಂಡಿತು ಮಾರೆ. ಇವನಿಗೊಂದು ಗೇರು ಹಣ್ಣು ತಿನ್ನುವ ಆಸೆ. ಯಾರಿಗೂ ಬೇಡದ ಈ ದನ ತಿನ್ನುವಂತ ಗೇರು ಹಣ್ಣನ್ನು ಇವನಿಗೆ ತಿನ್ನಬೇಕು ಅಂತೇಳಿ ಆಸೆ. ಹಾಗೆ ಒಂದು ಗೇರು ಹಣ್ಣನ್ನೆಲ್ಲ ಬೀಳಿಸಿ ಅವರ ಬೀಜವನ್ನಂತೂ ಮುಟ್ಟಬೇಡ ಮಾರಾಯ ಅಂತ ಹೇಳಿದೆ. ಅವರ ಬೀಜವನ್ನು ಅಂತ ಹೇಳಿದ್ರೆ ಗೇರು ಹಣ್ಣಿನ ಬೀಜವನ್ನು ಅಲ್ಲೇ ಇಟ್ಟು ಬಾಕಿದ ಹಣ್ಣನ್ನು ತಿನ್ನು ಅಂತ ಹೇಳಿದೆ. ಹಾಗೆ ತಿಂದು ಸೀದಾ ಮನೆಗೆ ಹೊರಟು ಬರ್ತೇವೆ. ಬಂದು ಫ್ರಿಡ್ಜ್ ಓಪನ್ ಮಾಡಿ ನೋಡಿದ್ರೆ ಫ್ರಿಡ್ಜಲ್ಲಿ ಫುಲ್ ತೊಟ್ಟೆಗಳೇ ಕಾಣ್ತುಂಟು ಮಾರ್ರೆ. ಎಂತಪ್ಪ ಇಷ್ಟೊಂದು ತೊಟ್ಟೆ ತುಂಬಿಸಿಟ್ಟಿದ್ದಾರೆ ಫ್ರಿಡ್ಜ್ ಅಲ್ಲಿ ಅಂತೇಳಿ ತೊಟ್ಟೆ ಓಪನ್ ಮಾಡಿ ನೋಡ್ತೇನೆ. ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ತಗೊಂಡು ಬಂದು ಈ ಜನ ಸಂತೆಗೆ ಹೋಗಿದ್ದಾರೆ. ನನಗೆ ಹೋಗುವಾಗ ಹೇಳಲಿಕ್ಕೆ ಮರ್ತೋಯ್ತು ಮಾರ್ರೆ, ತರಕಾರಿ ತರೋದು ಬೇಡ, ತರಕಾರಿ ಉಂಟು ಅಂತ ಹೇಳಲಿಕ್ಕೆ ಮರ್ತೋಯ್ತು. ಕೊತ್ತಂಬರಿ ಸೊಪ್ಪು ಇತ್ತು, ವಾಪಸ್ ಹೋಗಿ ಕೊತ್ತಂಬರಿ ಸೊಪ್ಪೆ ತಗೊಂಡು ಬಂದಿದ್ದಾರೆ. ಇಲ್ಲಿ ನೋಡಿ ಬೆಂಡೆಕಾಯಿ ತಂದಿಟ್ಟ ಬೆಂಡೆಕಾಯಿಯೇ ಇತ್ತು, ವಾಪಸ್ ಹೋಗಿ ಬೆಂಡೆಕಾಯಿನೇ ತಗೊಂಡು ಬಂದಿದ್ದಾರೆ. ಇದು ಒಂದು ಅರ್ಧ ಕೆಜಿ ಎಲ್ಲ ಒಂದು ರಾಶಿ ಹೊತ್ಕೊಂಡು ಬರುವಾಗ ಇಲ್ಲಿ ಮಾರ್ರೆ ತರಕಾರಿ ಖಾಲಿ ಆಗ್ತದೆ. ಎಷ್ಟು ಅಂತೇಳಿ ತಿನ್ನುದಲ್ಲ ನಾವು. ಮತ್ತೆ ಬೆಳಿಗ್ಗೆ ಮತ್ತು ರಾತ್ರಿ ಮಾತ್ರ, ಮಧ್ಯಾಹ್ನ ಯಾರು ಕೂಡ ಊಟ ಮಾಡುವವರಿಲ್ಲ ಮನೆಯಲ್ಲಿ. ಈ ತರಕಾರಿಯನ್ನು ನೋಡುವಾಗ್ಲೇ ಗೊತ್ತಾಗ್ತುಂಟು ನೋಡಿ, ಇದು ಗಂಡಸರೇ ತಂದ ಅಂತೇಳಿ. ಒಂದು ಕೂಡ ಅದರಲ್ಲಿ ಒಳ್ಳೇದಿಲ್ಲ, ಎಲ್ಲ ಕರಗಿ ಹೋಗಿದೆ ನೋಡಿ ಬೆಂಡೆಕಾಯಿ. ಹೀಗೆ ಕರಗಿ ಹೋಗಿರುವಾಗ ನನಗೆ ಅದನ್ನು ಪದಾರ್ಥ ಮಾಡ್ಲಿಕ್ಕೆ ಉದಾಸೀನ ಆಗುದು ಮಾರೆ. ಫ್ರೆಶ್ ಇದ್ರೆ ಖುಷಿ ಆಗ್ತದೆ, ಬೇಗ ಪದಾರ್ಥ ಮಾಡ್ತೇನೆ. ಈ ತರ ಕೊಳ್ತೋಗಿರೋ ಉದಾಸೀನ ಆಗುದು. ಈಗ ನಾನು ಬಟಾಟೆ ತೋರಿಸುದಾ ಟೊಮೆಟೊ ತೋರಿಸುದಾ, ಬಟಾಟೆ ತೋರಿಸುದಾ ಟೊಮೆಟೊ ತೋರಿಸು ಅಂತ ಯೋಚನೆ ಮಾಡ್ತಿದ್ದೇನೆ. ಬಟಾಟೆ ಅಂತ ಹೇಳಿದ್ರೆ ಕೆಲವರಿಗೆಲ್ಲ ಗೊತ್ತಾಗುದಿಲ್ಲ ಅಲ್ಲ, ಆಲೂಗೆಡ್ಡೆ ಅಂತ ಹೇಳ್ಬೇಕು, ಕನ್ನಡದಲ್ಲಿ ಆಲೂಗೆಡ್ಡೆ ಅಲ್ಲ. ಹಾಗೆ ನಾನೀಗ ಆಲೂಗೆಡ್ಡೆಯನ್ನು ತೋರಿಸ್ತಿದ್ದೇನೆ ಆಯ್ತಾ. ಎಳ್ದ್ರೆ ಬರುದಿಲ್ಲ ಮರ, ಅಷ್ಟು ತುಂಬಿಸಿ ಇಟ್ಟಿದ್ದಾರೆ ನೋಡಿ. ಕೆಳಗಿನ ಬಾಕ್ಸ್ ಅಲ್ಲಿ ಕೂಡ ಫುಲ್ ಆಗಿದೆ. ಇಲ್ಲಿ ನೋಡಿ ಮೊನ್ನೆ ತಂದಿಟ್ಟ ಆಲೂಗೆಡ್ಡೆನೇ 1 kg ಎಷ್ಟು ಉಂಟು. ವಾಪಸ್ ಹೋಗಿ ಆಲೂಗೆಡ್ಡೆ ತಕೊಂಡು ಬಂದಿದ್ದಾರೆ. ಆಲೂಗೆಡ್ಡೆ ಪದಾರ್ಥಕ್ಕೆ ಹಾಕಿದ್ರೆ ಡೈಲಾಗ್ ಬರ್ತದೆ, ಚೆಕ್ ಬಟಾಟೆನಾ ಅಂತ ಹೇಳಿಕೊಂಡು ತರದು ಪುನಃ ಅದನ್ನೇ ಮರೆ. ಮತ್ತೆಂತ ಮಾಡುದು, ಅದನ್ನು ಪದಾರ್ಥ ಮಾಡೋದು. ಇಲ್ಲಿ ನೋಡಿ ಅವಸ್ಥೆ ಬೀಟ್ರೂಟ್ದು ತಂದು ಹಾಗೇನೆ ತುಂಬಿಸಿ ಇಟ್ಟಿದ್ದಾರೆ. ಇದು ತೊಳಿಲಿಲ್ಲ ಎಂತದಿಲ್ಲ, ಒಟ್ಟಾರೆ ಫ್ರಿಡ್ಜ್ ಅಲ್ಲಿ ತುಂಬಿಸಿ ಇಡ್ಬೇಕಷ್ಟೇ. ನಾನಾದ್ರೆ ಕ್ಲೀನ್ ತೊಳೆದು ಮತ್ತೆನೆ ತುಂಬಿಸಿ ಇಡುದು
ಮಾರ್ರೆ, ಈ ಜನ ತಂದು ಹಾಗೇನೆ ಫ್ರಿಜ್ಜಲ್ಲಿ ತುಂಬಿಸಿಟ್ಟಿದ್ದಾರೆ. ಕ್ಯಾರೆಟ್ ಕೂಡ ಉಂಟು, ಕ್ಯಾರೆಟ್ ಕೂಡ ಹಾಗೆ ಕರ್ಗಿ ಹೋಗಿದೆ ಮಾರ್ರೆ. ಗಂಡಸರು ತರಕಾರಿ ತಂದ್ರೆ ಹೀಗೇನೆ ಅರ್ಧಕ್ಕರ್ಧ ವೇಸ್ಟೇ ಆಗುದು ಅದರಲ್ಲಿ. ಅದಕ್ಕೆ ರಾಶಿ ರಾಶಿ ಹೊತ್ಕೊಂಡು ಬರೋದು ಕಾಣ್ತದೆ. ಹೇಗಿದ್ರೆ ಅವ್ರಿಗೆ ಗೊತ್ತಿರ್ತದೆ ನಾವು ತರೋದು ಇಲ್ಲಿ ಅರ್ಧಕ್ಕರ್ಧ ಕೊಳ್ತು ಹೋದನ್ನು ಹೊತ್ಕೊಂಡು ಬರುದು, ಅದಲ್ಲಿ ಕಟ್ ಮಾಡಿ ಬಿಸಾಡಿ ಎಲ್ಲ ಆಗುವಾಗ ಸ್ವಲ್ಪನೇ ಸಿಗುದು ಅಂತ ಗೊತ್ತಿರ್ತದೆ ಕಾಣ್ತದೆ. ಅದಕ್ಕೆ ರಾಶಿ ರಾಶಿ ಹೊತ್ಕೊಂಡು ಬರುದು. ಇನ್ನು ಎಂತ ಉಂಟು, ಸುರೆಕಾಯಿ ಎಂತೆಲ್ಲ ಉಂಟು. ನನಗೆ ಅದನ್ನು ಸುರೆಕಾಯಿ ಎಲ್ಲ ಮಾಡ್ಲಿಕ್ಕೆ ಮನಸ್ಸೇ ಇಲ್ಲ ಮಾರ್ರೆ. ಇಲ್ಲಿ ನೋಡಿ ಟೊಮೆಟೊದ ಡಬ್ಬವನ್ನು ತೆಗಿಲಿಕ್ಕೂ ಕಷ್ಟ ಆಗ್ತಾ ಉಂಟು ಮಾರ್ರೆ. JCB ಹಿಟಾಚಿಯ ಏನಾರು ತಂದು ತೆಗಿಬೇಕಷ್ಟೇ. ಟೊಮೆಟೊದ ರಾಶಿಯನ್ನೇ ತಂದು ತುಂಬಿಸಿಟ್ಟಿದ್ದಾರೆ. ಇದು ಹೆಚ್ಚಿನ ಅಂಶ ಅಲ್ಲಿ ಗೋಣಿಯನ್ನೇ ತೆಗೊಂಡಿದ್ದಾರಾ ಅಂತ ಕಾಣ್ತದೆ. ಮೊದಲದು ಒಂದು ಅರ್ಧ kg ಅಷ್ಟು ಇತ್ತು, ಈಗ ಒಂದು 2-2.5 kg ಅಷ್ಟು ತಂದಿದಾರ ಅಂತ ಕಾಣ್ತದೆ. ಎತ್ತಲಿಕ್ಕೆ ಆಗುದಿಲ್ಲ ಅಂತ JCB ಅಂತ ಹಿಟಾಚಿ ಏನಾದ್ರು ತೆಕೊಂಡು ಬಂದು ಎತ್ತಿ ಫ್ರಿಜ್ ಅಲ್ಲಿ ಇಡ್ಬೇಕಷ್ಟೇ ಟೊಮೆಟೊದ ಬಾಕ್ಸ್ ಅನ್ನು. ಈ ಟೊಮೆಟೊದ ವಿಷಯ ಬಿಟ್ಟಾಕಿ, ಟೊಮೆಟೊ ಆದ್ರೆ ಎಲ್ಲಾ ಪದಾರ್ಥಕ್ಕೆ ಬೇಕು, ತಿಳಿ ಸಾರು ಮಾಡಿ ಹಾಗೆ ಅಂತೇಳಿ ಟೊಮೆಟೊ ಅಂತೂ ಖಾಲಿ ಆಗ್ತದೆ. ಇಲ್ಲಿ ನೋಡಿ ಶುಂಠಿ, ನಾನು ಹೇಳಿದ್ದೇನೆ ಶುಂಠಿ ಮತ್ತು ಕ್ಯಾರೆಟ್ ಅಂತೂ ತರಲೇಬೇಡಿ, ಅದಂತೂ ಖಾಲಿನೇ ಆಗುದಿಲ್ಲ. ಶುಂಠಿ ಯಾವ್ದಕ್ಕೆ ಹಾಕ್ಲಿಕ್ಕೆ ಆಗ್ತದೆ ಮಾರ್ರೆ, ಪೇಸ್ಟ್ ಮಾಡ್ಬೋದು. ಕ್ಯಾರೆಟ್ ಕೂಡ ಹಾಗೆ ಪಲಾವ್ ಅದು ಇದೆಲ್ಲ ಮಾಡ್ಬೋದು, ಅದಂತೂ ತರದೇ ಬೇಡ ಅಂತ ಹೇಳಿದ್ದೆ, ಆದ್ರೂ ಅದನ್ನೇ ಹೊತ್ಕೊಂಡು ಬಂದಿದ್ದಾರೆ. ಅದು ಬಿಟ್ಟಾಕಿ ಇಲ್ಲಿ ನೋಡಿ ಹಸಿಮೆಣಸು, ಮೊನ್ನೆದು ಸ್ವಲ್ಪ ಇತ್ತು, ವಾಪಸ್ ತಂದದ್ದು ಸ್ವಲ್ಪ ಇತ್ತು, ಅದು ಅಲ್ಲದೆ ವಾಪಸ್ ಹೋಗಿ ಅರ್ಧ kg ಹಸಿಮೆಣಸು ತಂದಿದ್ದಾರೆ ಮಾರ್ರೆ. ನಾನು ಕೇಳಿದೆ ಇದೆಂತಕ್ಕೆ ಹಸಿಮೆಣಸು ಎಂತಕ್ಕೆ ಅರ್ಧ kg ತಂದದ್ದು ಅಂತೇಳಿ. ಅದು ದೊಡ್ಡ ದೊಡ್ಡದು ಕಂಡಿತಂತೆ, ಹಾಗೆ ದೊಡ್ಡ ದೊಡ್ಡದು ಕಂಡಿತು ಅಂತೇಳಿ ತಕೊಂಡು ಬಂದದಂತೆ. ಅಲ್ಲ ಮಾರ್ರೆ, ದೊಡ್ಡ ದೊಡ್ಡದು ಕಂಡಿತು ಅಂತೇಳಿ ಎಲ್ಲ ಕೂತ್ಕೊಂಡು ಬರುದೇ, ನೀವು ಕೂಡ ಹಾಗೇನಾ? ದೊಡ್ಡದು ಕಂಡ ಕೂಡಲೇ ಎಲ್ಲ ತರುದೇನಾ ಮಾರ್ರೆ? ಅದಕ್ಕೆ ನಾನು ಕೇಳಿದೆ, ಅಲ್ಲ ನೀವು ಕೆಲ್ಸಕ್ಕೆಲ್ಲ ಹೋಗುವಾಗ ರೋಡಲ್ಲಿ ಎಲ್ಲಾದ್ರೂ ದೊಡ್ಡ ಒಂದು ಆನೆ ಬಂತು ಅಂತ ಇಟ್ಟುಕೊಳ್ಳಿ, ಈಗ ಎಲ್ಲ ಕಡೆ ಕಾಡಿಂದ ಆನೆಗಳೆಲ್ಲ ಬಂದು ರೋಡಲ್ಲಿ ಎಲ್ಲ ನಿಂತ್ಕೊಂಡು ಇರ್ತದೆ, ದೊಡ್ಡ ಆನೆ ಕಂಡಿತು ಅಂತ ಇಟ್ಟುಕೊಳ್ಳಿ, ನೀವು ಅದು ದೊಡ್ಡದುಂಟು ಅಂತೇಳಿ ಎತ್ತಿಕೊಂಡು ಬಂದು ಮನೆ ಒಳಗೆ ಕಟ್ಟಿ ಹಾಕುದೇನಾ ಅಂತ ಕೇಳಿದೆ ನಾನು. ದೊಡ್ಡದು ಕಂಡ ಕೂಡಲೇ ಎಲ್ಲ ತರುದೇನಾ ಮಾರ್ರೆ? ನಮ್ಮಲ್ಲಿ ಹೀಗೆ ನೋಡಿ ಎಲ್ಲ ದೊಡ್ಡ ದೊಡ್ಡದು, ಚಿಕ್ಕ ಚಿಕ್ಕದು ಯಾವುದಿಲ್ಲ, ದೊಡ್ಡದು ಕಂಡ ಕೂಡಲೇ ಎಲ್ಲ ಹೊತ್ಕೊಂಡು ಬರುದೆ. ಇನ್ನೆಂತ ಮಾಡೋದು, ಇನ್ನು ಹೇಗೂ ಹೊತ್ಕೊಂಡು ಬಂದ್ಯಾರಲ್ಲ, ಇನ್ನು ಅದನ್ನ ಎಂತ ಮಾಡೋದು ಅಂತ ಹೇಳಿಕೊಂಡು ನಾನಿನ್ನು ಇದನ್ನು ಕಟ್ ಮಾಡಿ ಇದು ಮಾಡಿ ಎಂತಕ್ಕೆ ಮಜ್ಜಿಗೆಗೆ ಹಾಕಿ ಒಣಗಿಸಿ ಮಳೆಗಾಲಕ್ಕೆ ಆಗ್ತದಲ್ಲ ಅಂತ ಹೇಳಿಕೊಂಡು ಅದನ್ನು ಕಟ್ ಮಾಡಿ ಮತ್ತೆ ಮಜ್ಜಿಗೆಗೆ ಕಟ್ ಮಾಡಿ ಹಾಕಿದೆ. ಹೇಗಿದ್ರು ಅರ್ಧ kg ಹೊತ್ಕೊಂಡು ಬಂದ್ಯಾರಲ್ಲ, ಅದು ಹೇಗಿದ್ರು ಖಾಲಿ ಆಗುದಿಲ್ಲ, ಮತ್ತೆ ಎಂತ ಮಾಡೋದು, ಕೊಳತೋಗುದು ಬೇಡ ಅಂತ ಹೇಳಿಕೊಂಡು ಮಜ್ಜಿಗೆ ಕಟ್ ಮಾಡಿ ಹಾಕಿಟ್ಟೆ. ಮೆಣಸೆಲ್ಲ ಕಟ್ ಮಾಡಿ ಮಜ್ಜಿಗೆಲ್ಲ ಹಾಕಿಟ್ಟು ಒಳಗೆ ಬಂದು ನೋಡುವಾಗ ತೊಟ್ಟೆಯಲ್ಲಿ ಒಂದು ದೊಡ್ಡ ಪಪ್ಪಾಯಿ ಕಂಡಿತು ಮಾರ್ರೆ. ಪಪ್ಪಾಯಿ ದೊಡ್ಡದು ನೋಡುವಾಗ ಬಾರಿ ಖುಷಿ ಆಯ್ತು, ಯಾಕೆಂತಾರೆ ತಿನ್ನುವಂತದಲ್ಲ. ತಿನ್ನುವಂತ ವಸ್ತುಗಳೆಲ್ಲ ದೊಡ್ಡ ತಕೊಂಡು ಬಂದ್ರೆ ಏನಾಗುದಿಲ್ಲ, ಆ ತಿನ್ನುವಂತ ವಸ್ತುಗಳೆಲ್ಲ ಚಿಕ್ಕ ತಕೊಂಡು ಬಂದ್ರೆ ಡೈಲಾಗ್ ಬರುದು, ಇದೆಂತ ಇಷ್ಟು ಚಿಕ್ಕದು ತಕೊಂಡು ಬಂದದ್ದು, ಸ್ವಲ್ಪ ದೊಡ್ಡ ತಕೊಂಡು ಬರ್ಬೋದಿತ್ತಲ್ಲ, ಇದು ಯಾರಿಗೆ ಸಾಕಾಗ್ತದೆ, ಒಬ್ಬೊಬ್ಬರಿಗೆ 2-2 ಪೀಸ್ ಬರ್ಬೋದಷ್ಟೇ ಅಂತ ಡೈಲಾಗ್ ಬರ್ತದೆ. ಪಪ್ಪಾಯಿ ಕಟ್ಟು ಮಾಡಿ ತಿಂದು ಕೂತುಕೊಂಡಿರುವಾಗ ಯಜಮಾನರು ಕೆಲಸ ಬಿಟ್ಟು ಬಂದ್ರು ಮಾರ್ರೆ. ನೋಡಿ ಬರುವಾಗ ಮಾವಿನಕಾಯಿ ತಕೊಂಡು ಬಂದಾರೆ. ನಾನು ಹೇಳಿದಲ್ಲ ದೊಡ್ಡ ದೊಡ್ಡದೇ ತರೋದು ಅಂತ, ನೋಡಿ ದೊಡ್ಡ ತೊಟ್ಟೆಯಲ್ಲಿ ಸ್ವಲ್ಪ ಮಾವಿನಕಾಯಿ ತಕೊಂಡು ಬಂದ್ಯಾರ. ನೋಡಿ ತೊಟ್ಟೆ ಇಷ್ಟು ದೊಡ್ಡದುಂಟು, ಮಾವಿನಕಾಯಿ ಎಷ್ಟುಂಟು ನೋಡಿ. ಇಷ್ಟು ಮಾವಿನಕಾಯಿ ಇಷ್ಟು ದೊಡ್ಡ ತೊಟ್ಟೆ ಬೇಕಿತ್ತ? ಇದೆಂತ ಮಾವಿನಕಾಯಿ ಮಾರ, ಇದೆಂತ ಕಷಿ ಅಂತೆ. ಮಾವಿನಕಾಯಿ ಕೂಡ ಹಾಗೇನೆ ದೊಡ್ಡ ದೊಡ್ಡದು ಕಂಡಿತು ಅಂತೇಳಿ ಹೊತ್ತಕೊಂಡು ಬಂದ್ರ ಅಂತ ಕಾಣ್ತದೆ. ಅಲ್ಲ ನಾನು ಕೇಳುದು ಮಾರ್ರೆ, ಹಾಗೆ ಅಂದ್ರೆ ಇವರು ಕೆಲ್ಸಕ್ಕೆ ಹೋಗುವಾಗ ರೋಡಲ್ಲಿ ಒಬ್ರು ದಪ್ಪಾಗಿ ಉದ್ದಾಗಿ ಇಬ್ರು ಲೇಡಿ ನಡ್ಕೊಂಡು ಹೋಗ್ತಾರೆ ಅಂತ ಹೇಳುವ, ಅಂದ್ರೆ ಅವರು ಉದ್ದ ಇದ್ರು ದಪ್ಪ ಇವರು ದೊಡ್ಡದು ಕಂಡಿತು ಅಂತೇಳಿ ಅವರನ್ನು ಕರ್ಕೊಂಡು ಬರುದೇನ ಮಾರ್ರೆ ಮನೆಗೆ? ಎಂತ ಅವಸ್ಥೆನ ಮಾರ್ರೆ ದೇವರಿಗೆ ಗೊತ್ತು. ನೀವು ಕೂಡ ಹೀಗೇನೆ ಮಾರ್ರೆ. ನೋಡಿ ಇಲ್ಲಿ ಕುಕ್ಕರ್ ನೋಡಿ ದೊಡ್ಡ ಬಾವಿಯಾಗಿ ಉಂಟು, ಇದರ ಒಳಗಿಂದ ನೀರೇನಾದ್ರೂ ತೆಗಿಬೇಕು ಅಂತ ಹೇಳಿದ್ರೆ ಒಂದು 10 ಫೀಟ್ದು ಏಣಿಟ್ಟು ಇಳ್ದು ನೀರು ತೆಗಿಬೇಕಷ್ಟೇ, ಅಷ್ಟೇ ಆಯ್ತಾ. ಇಲ್ಲಿ ಬಾಣಲೆ ನೋಡಿ ದೊಡ್ಡ ದೊಡ್ಡ ಹಾಡರಿ. ನಾವು ಮನೆಯಲ್ಲಿ ಇರೋದು 3 ಜನರು ಮಾರ್ರೆ, 3 ಜನರಿಗೆ ಇಷ್ಟು ದೊಡ್ಡ ಬಾಣಲೆ ಬೇಕಾ? ನಾನು ಇದನ್ನೆಲ್ಲ ಸೈಡಲ್ಲಿ ಮೂಲೆಯಲ್ಲಿ ಹಾಕಿಟ್ಟಿರ್ತೇನೆ, ನಮಗೆ ಬೇಕಾದ ನೋಡಿ ಇಷ್ಟು ಚಿಕ್ಕದು. ಇದನ್ನು ಜಾಸ್ತಿನೇ ಆಯ್ತು, ಆದ್ರೆ ಇಷ್ಟು ಚಿಕ್ಕದು ಸಾಕಾಗ್ತದೆ. ಯಾವ್ದಕ್ಕೂ ನಾವು ಸ್ವಲ್ಪ ಜಾಗರೂಕರಾಗಿ ಇರೋದು ಒಳ್ಳೇದಲ್ಲ. ದೊಡ್ಡದು ತರ್ತಾರೆ ಅಂತ ಹೇಳಿಕೊಂಡು ಇನ್ನು ದೊಡ್ಡದನ್ನು ಕಟ್ಟಿಕೊಂಡು ಬಂದು ಮನೆಯಲ್ಲಿ ನಿಲ್ಲಿಸ್ಕೊಳ್ಬಾರ್ದಲ್ಲ. ಯಾಕೆ ನಾವು ಸ್ವಲ್ಪ ಜಾಗರೂಕರಾಗಿ ಇರುವಲ್ಲ. ಈಗ ನಾವು ಜಾಗರೂಕರ ಹಾಕೊಂಡೆ ಈಗ ಮಾವಿನಕಾಯನ್ನೆಲ್ಲ ತೊಳೆದಿಟ್ಟು ಈ ವಿಡಿಯೋವನ್ನು ಎಂಡ್ ಮಾಡುವ. ಹೇಳಿದಾಗ ನಮ್ಮದೊಂದು ಯೂಟ್ಯೂಬ್ ಚಾನೆಲ್ ಉಂಟು, ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಕೆಳಗೊಂದು ಗಂಟೆ ಉಂಟು, ಆ ಗಂಟೆಗೆ ಒಂದು ಹೊಡಿರಿ ಟೈ ಅಂತೇಳಿ, ಸೌಂಡ್ ಬರುದಿಲ್ಲ, ಸಬ್ಸ್ಕ್ರೈಬ್ ಆಗ್ತದೆ. ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡುವವರು ಫೇಸ್ಬುಕ್ ಅನ್ನು ಫಾಲೋ ಮಾಡಿ, ಫೇಸ್ಬುಕ್ ಅಲ್ಲಿ ನೋಡುವವರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅನ್ಕೊಂಡಿದ್ದೇನೆ. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಕೂಡ ಮಾಡಿ. ಬಾಯ್.